ಬರ್ತಾರೆ, ಎಲ್ಲರೂ ಬರ್ತಾರೆ. ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ನಾನು ಜಗದೀಶ್ ಶೆಟ್ಟರ್ ಬಗ್ಗೆ ಅವ್ರ ಪಾರ್ಟಿ ಬಿಟ್ಟು ಹೋಗಿದ್ದರಿಂದನೇ ಬಹಿರಂಗ ಪತ್ರ ಯಾಕೆ ಬರದೆ ಅಂದ್ರೆ, ಅವರ ಸಂಸ್ಕಾರ, ಭಾರತೀಯ ಜನತಾ ಪಾರ್ಟಿ ಪಡೆದಂತ ಸಂಸ್ಕಾರ, ಅವ್ರ ತಂದೆ ಈ ಪಕ್ಷದಲ್ಲಿ ಪರಿವಾರದಲ್ಲಿ ಮಾಡಿದಂತ ಕೆಲಸ, ಇದೆಲ್ಲ ನೋಡಿ ನನಗೆ ಪೂರ್ಣ ವಿಶ್ವಾಸ ಇತ್ತು ಜಗದೀಶ್ ಶೆಟ್ಟರ್ ಖಂಡಿತ ವಾಪಸ್ ಬರ್ತಾರೆ ಅಂತ. ಅದು ಇವತ್ತು ಸತ್ಯ ಆಗಿದೆ. ಸರ್, ಅದೇ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಬಿಜೆಪಿಯಲ್ಲಿ ಅಸಮಾಧಾನ ಆಯಿತು ಅಂತ ಹೇಳಿದ್ರು. ಅದಕ್ಕೆ ನಾವು ಗೌರವವಾಗಿ MLC ಎಲ್ಲ ಮಾಡಿದ್ವಿ, ಅವಕಾಶ ಮಾಡಿಕೊಟ್ಟು ಈಗ ಅವ್ರು ಬಿಟ್ಟು ಹೋಗ್ತಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅವ್ರೀಗ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇಶಕ್ಕೆ ಶಕ್ತಿ ತುಂಬ್ತೀವಿ ಅಂತ ಹೇಳ್ತಿದ್ದಾರೆ. ಅವಾಗ ಅವ್ರಿಗೆ ಗೊತ್ತಿರ್ಲಿಲ್ವಾ? ಈಗ ಅದಕ್ಕೆ ನಾನು ಹೇಳ್ತಾ ಇರೋದು, 60-70 MLAಗಳು ನಮ್ಮಲ್ಲಿ ಇರುವಂತ ಸಂದರ್ಭದಲ್ಲಿ ಅರ್ಧಕ್ಕಿಂತ ಜಾಸ್ತಿ ನಾವು ಬಿಜೆಪಿ ಅಂತ ಕರ್ಕೊಂಡ್ಬರ್ತೀವಿ ಅಂತ ಹೇಳ್ಕೊಂಡಿರೋಂಥ ಕಾಂಗ್ರೆಸ್ಸಿಗೆ ಇದೊಂದು ದೊಡ್ಡ ಶಾಕು. ಒಬ್ಬ ಬಿಜೆಪಿ MLAನೂ ಕೂಡ ಕಾಂಗ್ರೆಸ್ಗೆ ಹೋಗ್ಲಿಲ್ಲ. 6 ತಿಂಗಳಾಯ್ತು, 7 ತಿಂಗಳಾಯ್ತು, ಒಬ್ರು ಹೋಗಿಲ್ಲ. ಹೋದರೂ ವಾಪಸ್ ಬರ್ತಾ ಇರೋದು ಕಾಂಗ್ರೆಸ್ಗೆ ದೊಡ್ಡ ಶಾಕ್. ಹಾಗಾಗಿ ಏನೇನೋ ಮಾತಾಡಲೇಬೇಕು. ಕಾಂಗ್ರೆಸ್ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯವರು ಮತ್ತೆ ಡಿ.ಕೆ. ಶಿವಕುಮಾರ್ ಈ ಜಗದೀಶ್ ಶೆಟ್ಟರ್ ಬಿಜೆಪಿ ಬಂದು ಸ್ವಾಗತ ಮಾಡೋಕ್ಕಾಗತ್ತೇನು? ಸಾಧ್ಯನೇ ಇಲ್ಲ. ಅವರು ನೋವನ್ನು ತೋಡ್ಕೊಳ್ಳೋದಕ್ಕೆ ಈ ರೀತಿ ಬೇರೆ ಬೇರೆ ಪದಗಳು ಬಳಸ್ತಾರೆ. ನಾವೇನು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.